ಈ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಟ ಚೇತನ್ ಅಂತ. ಬಟ್ ಇವರು ಹುಟ್ಟಿದ್ದಂತೂ ಮೂಲತಃ ಬಂದು 1985-83ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಕೂಡ ಜನಿಸ್ತಾರೆ. ಇವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಎಜುಕೇಷನ್ ಎಲ್ಲ ಮಾಡಿದ್ದು ಕೂಡ ಅಲ್ಲೇನೆ. ಬಟ್ ಆದರೂ ಕೂಡ ಇವರ ಒಂದು ಬಯೋಡೇಟಾ ಸ್ವಲ್ಪ ತಿಳ್ಕೊಳ್ಳೋಣ, ಏನಾಗಿದ್ರು ಮುಂದೆ. ಬಟ್ ಅದು ಕೂಡ ನಮ್ಮ ಕರ್ನಾಟಕದ ಚಿತ್ರದುರ್ಗದ ಮೂಲದವರಂತೆ. ಚಿತ್ರದುರ್ಗದ ಮೂಲದಿಂದ ಒಂದು ಲಿಂಗಾಯತ ಸಮಾಜದ ಕುಟುಂಬದವರು ಸಾಕಷ್ಟು ವರ್ಷಗಳಿಂದ ಅಮೆರಿಕದಲ್ಲಿ ಉಳ್ಕೊಂಡಿದ್ರಂತೆ. ಅಲ್ಲೇ ಉಳ್ಕೊಂಡು ಅಲ್ಲೇ ಅಪ್ಪ ಅಮ್ಮನ ಜೊತೆ ಎಲ್ಲ ಬೆಳೆದು ಓದಿದ್ದೆಲ್ಲ ವಿದ್ಯಾಭ್ಯಾಸ ಮುಗಿದ್ದು ಅಲ್ಲೇ ಅಂತ ಕೇಳ್ಪಟ್ಟೆ. ಬಟ್ ಆದರೂ ಕೂಡ ಇವರು ಅಮೆರಿಕದಲ್ಲಿ ಓದಿ ಏನು ಮಾಡ್ತಾಯಿದ್ರು ಹಿಂದೆ, ಮತ್ತು ನಮ್ಮ ಕರ್ನಾಟಕಕ್ಕೆ ನಟ ಆಗೋಕ್ಕೆ ಯಾಕೆ ಬಂದರು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಮತ್ತು ನಿಮ್ಮ ಒಂದು ಬೆಂಬಲ ನಮಗೆ ತುಂಬ ಮುಖ್ಯ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಕೂಡ ಮಾಡಿ. ನೋಡಿ ಸ್ನೇಹಿತರೆ, ನಟ ಚೇತನ್ ಅವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಣ ಅಂತ ನಾವೇನು ಕರಿತೀವಿ, ಒಂದು ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಅಂತವೆಲ್ಲ ಅದು ಪಡೆದದ್ದೆಲ್ಲ ಅಮೆರಿಕದಲ್ಲೇ. ನೋಡಿ, ಅಮೆರಿಕದ ಪ್ರತಿಷ್ಠಿತ ಶಾಲೆಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಅಂದರೆ ಕಾಲೇಜು ಕೂಡ ಅಲ್ಲೇ ವ್ಯಾಸಂಗ ಮಾಡಿದ್ದಾರೆ. ಬಟ್ ಅಮೆರಿಕದ ಯೇಲ್ ವಿಶ್ವವಿದ್ಯಾಲಯದಲ್ಲಿ ಕೂಡ ಅಲ್ಲೇ ಕೂಡ ಒಂದು ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ನ ಮುಗಿಸಿ ನಂತರ ನಮ್ಮ ಕರ್ನಾಟಕಕ್ಕೆ ನಟ ಆಗಬೇಕು ಅಂತ ಯಾಕೆ ಬಂದರು. ನೋಡಿ, ನಟ ಆಗೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಸಿನಿಮಾದ ನಟ ಆಗಬೇಕು ಅಂದರೆ ಒಬ್ಬ ಕಲಾವಿದರಾಗಿ ಆಧುನಿಕ ನೃತ್ಯ ಪರಿಣಿತಿಯ ಜೊತೆಗೆ ನೃತ್ಯ ತರಬೇತಿ, ನೃತ್ಯ ನಿರ್ದೇಶನದಲ್ಲೂ ಕೂಡ ಒಂದು ಹೆಸರನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ಪಾಶ್ಚಾತ್ಯದ ಒಂದು ಜಾಜ್ ಸಂಗೀತ, ಭಾರತೀಯ ಶಾಸ್ತ್ರೀಯ ಸಂಗೀತ, ಸ್ಯಾಕ್ಸೋಫೋನ್ ವಾದ್ಯದಲ್ಲಿ ನುಡಿಸೋ ಒಂದು ವಿದ್ಯೆಯನ್ನು ಕಲ್ತಿದ್ರಂತೆ. 2007ರಲ್ಲಿ ಆ ದಿನಗಳು ಅನ್ನೋ ಒಂದು ಚಿತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಸಿನಿಮಾ ರಂಗಕ್ಕೆ. ಆ ದಿನಗಳು ಪ್ರತಿ ಕ್ಷಣ ಅಂತ ನೀವೊಂದು ಸಾಂಗ್ ಕೇಳಿರ್ಬೋದು. ಅಂದರೆ ಬಿರುಗಾಳಿ ಅನ್ನೋ ಪಿಕ್ಚರ್ ಕೂಡ ನೀವು ನೋಡಿರ್ಬೋದು. ಅದೆಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ಹಿಟ್ಟು ಸಿನಿಮಾಗಳಷ್ಟೇ. ಕೆಲವೊಂದಷ್ಟು ಹಿಟ್ಟು ಸಿನಿಮಾಗಳು ಅಂತಂದರೆ ಮೈನಾ ಅಂತಕ್ಕಂಥದ್ದು, ರಾಜ ರಾಣಿ, ದಶಮುಖ, 101 ನೆನಪು, ಅತಿರಥ, ರಣಂ ಅಂತಕ್ಕಂಥ ಕೆಲವೊಂದಷ್ಟು ಸಿನಿಮಾಗಳನ್ನ ನೀವು ನೋಡಿರ್ಬೋದು. ಈ ಸಿನಿಮಾಗಳು ಒಂದು 6-7 ಸಿನಿಮಾಗಳನ್ನ ನೀವು ನೋಡಿರ್ಬೋದು. ಈ ಸಿನಿಮಾಗಳು ಏನೋ ಅಂತ ಏನು ಫೇಮಸ್ ಇಲ್ಲ, ಎಲ್ಲ ಒಂದು 2-3 ಫೇಮಸ್ ಇದೆ ಅಷ್ಟೇ. ಈ ಸಿನಿಮಾಗಳಲ್ಲಿ ತುಂಬ ನಮ್ಮ ಕನ್ನಡದ ಮೂಲಕ ಕನ್ನಡಿಗರನ್ನು ಏನೋ ಸೆಳ್ಕೊಂಡು ಅಷ್ಟು ಅಭಿಮಾನಿಗಳು ಇಟ್ಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಇವರು ಪದೇ ಪದೇ ಒಂದು ತನ್ನ ಒಂದು ಮೈ ಮೇಲೆ ಕಾಲನ್ನು ಎಳ್ಕೊತಾ ಇದ್ದಾರೆ. ಅಂದರೆ ತನ್ನ ಒಂದು ಮೈ ಮೇಲೆ ತಪ್ಪುಗಳನ್ನು ಎಳ್ಕೊತಾ ಇದ್ದಾರೆ ಪದೇ ಪದೇ. ಈಗ ನೋಡಿ, ನಮ್ಮ ಅಣ್ಣವ್ರ ವಿಷಯದಲ್ಲಿ ಬಂದು ಯಾಕೆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣವ್ರ ವಿಷಯದಲ್ಲಿ ನೋಡಿ, ಅಣ್ಣವ್ರಿಗೆ ಒಂದು 2.5 ಎಕರೆ ಸಮಾಧಿ ಏನಕ್ಕೆ ಅಂದರೆ ಜಾಗ ಏನಕ್ಕೆ, ಅಣ್ಣವರ ಒಂದು ಸಮಾಧಿಗೆ 2.5 ಎಕರೆ ಬೇಕಾಗಿತ್ತ. ಆ 2.5 ಎಕರೆನ ಬೇರೆ ಏನಕ್ಕಾದ್ರೂ ಯೂಸ್ ಮಾಡಿಕೊಂಡ್ರೆ ಆಗಲ್ವಾ ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ. ಬಟ್ ಆದರೂ ಕೂಡ ನಮ್ಮ ಅಭಿಮಾನಿಗಳಂತೂ ಕೇಳಬೇಕಲ್ಲ. ನೀವೆಲ್ಲರೂ ಕೂಡ ಗೊತ್ತೇ ಇದೆ, ಅಣ್ಣವ್ರ ಅಭಿಮಾನಿಗಳಂತೂ ದೊಡ್ಡ ಮನೆ ಅಂತಂದರೆ ತುಂಬ ಒಂದು ದೊಡ್ಡ ಮನೆ ಗುಣ ಆಗಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಎಲ್ಲದರಲ್ಲೂ ಆಗಿದೆ. ಆದ್ದರಿಂದ ದೊಡ್ಡ ಮನೆಯನ್ನು ಯಾವತ್ತೂ ಕೂಡ ಮರೆಯೋಕ್ಕೆ ಆಗಲ್ಲ. ಹಂಗೆ ಈಗ ಈ ಚೇತನ್ ಅವರು ಕೂಡ ಅವ್ರಿಗೆ ಒಂದು ನಮನವನ್ನು ಸಲ್ಲಿಸಬೇಕು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅಣ್ಣವ್ರ ಬಗ್ಗೆ ಮಾತಾಡಿದ್ದು ಸರಿಯಲ್ಲ. ಯಾಕೆ ಅಂತಂದರೆ ಅಣ್ಣವರಂತೂ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಆಸ್ತಿಯವರು. ಅವರಿಲ್ಲ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಇರ್ತಿರ್ಲಿಲ್ಲ. ಅವ್ರು ಇದ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಉಳಿತು ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಒಂದು ಕನ್ನಡ ಚಿತ್ರರಂಗ ಒಂದು ಪೆಸಿಫಿಕ್ ಮಹಾಸಾಗರ ಇದ್ದಂಗೆ. ನೀವೆಲ್ಲರೂ ಕೂಡ ನೋಡಿರ್ತೀರ, ಒಂದು ಆ ಸ್ಪೆಸಿಫಿಕ್ ಮಹಾಸಾಗರ ಹೇಗಿರುತ್ತೆ ಆಳವಾಗಿ, ಕನ್ನಡ ಚಿತ್ರರಂಗ ಕೂಡ ಅದೇ ರೀತಿ ಆಳವಾಗಿದೆ. ಅದರಲ್ಲಿ ಗೆದ್ದು ಬರಬೇಕು, ಸಿನಿಮಾದಲ್ಲಿ ನಟ ಆಗಬೇಕು, ಹೀರೋ ಆಗಬೇಕು, ಅದರಲ್ಲೂ ದೊಡ್ಡ ಹೀರೋ ಆಗಬೇಕು, ದೊಡ್ಡ ಪ್ರಶಸ್ತಿಗಳನ್ನು ತಗೋಬೇಕು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದರೆ ಅದು ನಾವು ಪುಣ್ಯ ಮಾಡಿರಬೇಕು, ಇಲ್ಲ ನಮ್ಮ ಒಟ್ಟು ಕೂಡ ಆಗಿರಬೇಕು, ಇಲ್ಲ ಅಂದರೆ ಅದು ಆಗಲ್ಲ. ಇವರು ನೋಡಿ, ಅದು ಕೂಡ ನಮ್ಮ ಅಣ್ಣವ್ರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲ, ಯಾಕೆ ಈ ರೀತಿ ಮೈ ಮೇಲೆ ಹೇಳ್ಕೊಂಡ್ರು ಅಂದರೆ ಒಂದು ಸಣ್ಣ ವಿಷಯಗಳನ್ನ ನೋಡಿ ತೊಗೊಂಡೋಗಿ. ಈಗ ಅಂದರೆ ನೋಡಿ, ಇವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ. ಆದರೂ ಕೂಡ ವರ್ಕ್ ಮಾಡಿದರೂ ಕೂಡ ಕೆಲಸ ಮಾಡಿದ್ದಾರೆ, ಒಂದು ನಟ ಆಗಿ ಅಭಿನಯ ಮಾಡಿದ್ದಾರೆ. ಆದರೂ ಕೂಡ ಅಣ್ಣವ್ರ ಬಗ್ಗೆ ಈ ರೀತಿ ಮಾತಾಡಿದ್ದು ತಪ್ಪು. ಮತ್ತು ಅಪ್ಪು ಸರ್ ಬಗ್ಗೆ ಕೂಡ ಮಾತಾಡಿದ್ದು ಕೂಡ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಅವರು ಮಗ ಆಗಿ ಅವರು ಕೂಡ ಅಷ್ಟೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಿವಣ್ಣ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ ಕೊಡುಗೆ ಅಂತಕ್ಕಂಥದ್ದು ಸಿನಿಮಾ ರಂಗಕ್ಕೆ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಬಟ್ ಇವ್ರಿಗೆ ಏನಂತಂದರೆ ಚೇತನ್ ಅವ್ರಿಗೆ ಯಾಕೆ ಸಡನ್ಲಿ ಬರ್ತಾ ಬುದ್ಧಿ ಕಮ್ಮಿ ಆಯಿತು ಅಂತ ಏನೋ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದೆ ಎಲ್ಲ ನೋಡಿ ತುಂಬ ವಿವಾದಗಳ ಮೇಲೆ ಮೈ ಮೇಲೆ ಎಳ್ಕೊಂಡಿದ್ರು. ಹಿಂದೆ ಎಲ್ಲ ಅಣ್ಣವ್ರು ಮಾತ್ರ ಅಲ್ಲ, ತುಂಬ ವಿವಾದಗಳನ್ನು ಇದೇ ರೀತಿ ಟಾರ್ಗೆಟ್ ಮಾಡ್ತಾ ಬಂದಿದ್ರು. ಕೊನೆಗೆ ಅಲ್ಲೂ ಕೂಡ ಸೋತು ಬಿದ್ದಿದ್ರು, ಇಲ್ಲ ಅಂತಲ್ಲ. ತುಂಬ ಕೆಲವೊಂದಷ್ಟು ವಿಷಯಗಳು ಇವ್ರದ್ದು ತುಂಬ ಇದೆ ಹಿಂದೆ ಎಲ್ಲ. ಬಟ್ ಆದರೂ ಕೂಡ ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಬಿಡಿಸಿ ಹೇಳ್ತೀನಿ. ಬಟ್ ಏನಂತಂದರೆ ಅಣ್ಣವರ ಒಂದು ಈಗ ನೋಡಿ, ಎಷ್ಟೆಷ್ಟೋ ಜನರ ಒಂದು ಸಮಾಧಿಗೆ ಎಷ್ಟೆಷ್ಟೋ ಕೆಲವೊಂದಷ್ಟು ರಾಜಕಾರಣಿಗಳ ಬಗ್ಗೆ ಧ್ವನಿ ಎತ್ತಲ್ಲ.
ಇವ್ರನ್ನೇ ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ರಾಜಕಾರಣಿಗಳ ಬಗ್ಗೆ ಧ್ವನಿ ಎತ್ತಬೇಕು. ಯಾಕೆಂದರೆ ರಾಜಕಾರಣಿಗಳು ಮಾಡ್ತಾ ಇರೋ ಒಂದು ದಂಧೆ ಬಗ್ಗೆ, ಒಂದು ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ಇದೆಲ್ಲ ಧ್ವನಿ ಎತ್ತಿದ್ರೆ ತುಂಬ ಒಳ್ಳೆ ಹೆಸರು ಸಿಗುತ್ತೆ. ಅದು ಬಿಟ್ಟು ನಮ್ಮ ರಾಜ್ಕುಮಾರ್ ಮುತ್ತುರಾಜ್ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡಿದ್ದು ತುಂಬ ತಪ್ಪು ಅಂತ ಅಭಿಮಾನಿಗಳೆಲ್ಲರೂ ಕೂಡ ಅನ್ನಿಸ್ತಾ ಇದೆ, ನಮಗೂ ಕೂಡ ಅನ್ನಿಸ್ತಾ ಇದೆ. ಅದಕ್ಕೆ ಇವರು ಒಂದು ವಿವಾದವನ್ನು ತಮ್ಮ ಮೈ ಮೇಲೆ ಎಳ್ಕೊಂಡ್ರು. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಆಯಿತು. ಸಾರಾ ಗೋವಿಂದ್ ಕೂಡ ಬಂದರು, ತುಂಬ ಬೆಂಡೆತ್ತಿದ್ರು ಇವ್ರಿಗೆ. ಸಾರಾ ಗೋವಿಂದ್ ಬಂದು ತುಂಬ ಏನಂತಂದರೆ ಕೂಲಾಗಿ ಮಾತಾಡಿದ್ರು, ಏನು ನಿಮ್ಮದು ಸಮಸ್ಯೆ, ಏನು ಪ್ರಾಬ್ಲಮ್ಮು, ಈಗ ಅಣ್ಣವ್ರಿಗೆ ಆ ಥರ ಕೊಟ್ಟಿರೋದಕ್ಕೆ ಅಣ್ಣವರು ಅವ್ರು ನೋಡಿ ಅವ್ರು ಇದ್ದಾಗ ಮಾತಾಡಲ್ಲ, ತೀರೋದ್ಮೇಲೆ ಈಗ ಮಾತಾಡ್ತಾ ಇದ್ದೀರಾ, ಏನೀಗ ನಿಮ್ಮದು ಸಮಸ್ಯೆ ಅಂತೆಲ್ಲ ತುಂಬ ಕೂಗಾಡಿದ ಮೇಲೆ ನಂತರ ಏನಾಗುತ್ತೆ ಅಂತಂದರೆ ಕೊನೆಗೆ ಕ್ಷಮೆಯನ್ನು ಕೇಳ್ಬಿಡ್ತಾರೆ ಇವರು. ನೋಡಿ, ಕ್ಷಮೆಯನ್ನು ಕೇಳ್ತಾರೆ. ಕ್ಷಮೆ ಕೇಳಿ ನಂತರ ಏನಂತಂದರೆ ಒಂದು ವಿವಾದದಲ್ಲಿ ನಂದೇ ತಪ್ಪು, ನಾನು ಅಣ್ಣವ್ರ ಅಭಿಮಾನಿಗಳಿಗೆ ಸಾರಿ ಕೇಳ್ತೀನಿ. ನೋಡಿ, ಸಾರಿ ಕೇಳುವಂಥದ್ದಾದರೂ ಕೂಡ ಇವ್ರಿಗೆ ಏನಾಯಿತು, ಆಮೇಲೆ ಸಾರಿ ಕೇಳೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತಾನೆ. ಹಿಂಗಾಗುತ್ತೆ, ಮೊದಲೇ ಅಭಿಮಾನಿಗಳು ತುಂಬ ಇದ್ದಾರೆ, ಅಭಿಮಾನಿಗಳು ಒಂಥರ ಸಿಟ್ಟಿಗೆದ್ರೆ ಅವರು ಸರಿ ಇಲ್ಲ ಅಂತೆಲ್ಲ ಅವರು ಹೇಳಬೇಕಿತ್ತು. ಬಟ್ ಆದರೂ ಕೂಡ ಸಾರಿನ ಕೇಳುವಂಥ ಪರಿಸ್ಥಿತಿ ಈಗ ಇರ್ತಿರ್ಲಿಲ್ಲ. ನಟ ಚೇತನ್ ಅವ್ರಿಗೆ ಇದೆಲ್ಲ ಬೇಕಿತ್ತಾ ನಿಜವಾಗ್ಲೂ? ಇದೆಲ್ಲ ನಿಜವಾಗ್ಲೂ ನೋಡಿ, ಒಂದು ಏನಂತಂದರೆ ನಟ ಚೇತನ್ ಅವ್ರಿಗೆ ಒಂದು ನಿಜವಾಗ್ಲೂ ಒಬ್ಬ ನಟನಾಗಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅದು ಮಾಡ್ಕೊಂಡು ಹೋಗಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡು ಎಲ್ಲೆಲ್ಲೋ ಏನೇನೋ ಮಾತಾಡ್ಕೊಂಡು ಅಂದರೆ ಬುದ್ಧಿ ಇಲ್ಲದೆ ಇರೋ ಮಾತನ್ನೆಲ್ಲ ಮಾತಾಡ್ಕೊಂಡು ಹೋಗೋದ್ರಿಂದ ಏನು ಸಿಗಲ್ಲ ಅವ್ರಿಗೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಬುದ್ಧಿ ಇಲ್ಲದೆ ಇರೋ ಮಾತಂತಂದರೆ ಈಗ ನೋಡಿ, ಅಣ್ಣವ್ರ ವಿಷಯದಲ್ಲಿ ಅಂತಲ್ಲ, ಹಿಂದೆ ತುಂಬ ಗಲಾಟೆಗಳ ಬಗ್ಗೆ ಎಲ್ಲ ತುಂಬ ಮಾಡ್ಕೊಂಡಿದ್ದಾರೆ ಗಲಾಟೆ ಎಲ್ಲ. ಅದು ಕೂಡ ಈಗೇನೆ ಅಂದರೆ ಪದೇ ಒಂದು ಸ್ಟೇಷನ್ಗೆ ಹೋಗೋದು, ಕಂಪ್ಲೇಂಟ್ ಕೊಟ್ಟು ಏನಾದರೂ ಒಂದು ವಿವಾದನ ಮೈ ಮೇಲೆ ಹೇಳ್ಕೊಂಬರೋದು ಅಷ್ಟೇ. ಕೊನೆಗೆ ಏನೋ ಒಂದು ಬೇಲ್ ತೊಗೊಂಡು ಕೋರ್ಟಿಂದ ಬಂದ್ಬಿಡೋದು ಅಷ್ಟೇ. ಅದು ಆ ರೀತಿ ಆದರೆ ಅದೊಂದು ಹೆಸರು ಮಾಡ್ದಂಗಲ್ಲ ನಿಜವಾಗ್ಲೂ. ಯಾಕೆಂತಂದರೆ ಅಣ್ಣವರ ಒಂದು ಕೊಡುಗೆ ನಮ್ಮ ಸಿನಿಮಾ ರಂಗಕ್ಕೆ ಯಾರು ಕೊಟ್ಟಿಲ್ಲ. ಅಣ್ಣವ್ರ ಕೊಡುಗೆ, ದೊಡ್ಡ ಮನೆ ಕೊಡುಗೆ ಅಷ್ಟು ಸಿನಿಮಾ ರಂಗದಲ್ಲಿ ಬೇರೆ ಯಾವ ನಟರು ಕೂಡ ಕೊಟ್ಟಿಲ್ಲ. ಇದೇ ನಿಜವಾಗ್ಲೂ ಕೂಡ ಅಣ್ಣವ್ರ ಜೊತೆಗೆ ಸಾಕಷ್ಟು ಕೆಲವರು ನಟಿಯರು ನಟಿಸಿದ್ದಾರೆ, ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಣ್ಣವರಷ್ಟು ಟಾಪ್ ನಟರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಯಾರೂ ಇಲ್ಲ. ಅವ್ರಿಗಿರ್ತಕ್ಕಂಥ ಒಂದು ಕಲೆ, ಒಂದು ಜ್ಞಾನ, ಒಂದು ಏನಂತ ನಾವು ಕರಿತೀವಿ, ಅಂದರೆ ನಟನೆಯಲ್ಲಿರ್ತಕ್ಕಂಥ ಒಂದು ಮೈಂಡು, ಅವ್ರು ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಸಿನಿಮಾಗಳು, ಆಸಕ್ತಿಗಳು, ಅಂದರೆ ಸಿನಿಮಾದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸೀನ್ಗಳಿದೆಯಲ್ಲ, ಆದರೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಗೆ, ಜನಗಳಿಗೆ ಒಂದು ಸ್ಫೂರ್ತಿ ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳು. ಆದರೆ ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳು ಜನರಿಗೆ ಎಷ್ಟು ಸ್ಫೂರ್ತಿ ಆಗುತ್ತೆ ಅಂದರೆ ನೀವು ನಂಬೋಕೆ ಆಗಲ್ಲ, ಅಷ್ಟು ಸ್ಫೂರ್ತಿ ಆಗುತ್ತೆ. ಇವರು ಕೂಡ ನಟ ಚೇತನ್ ಅವರು ಅದೇ ರೀತಿ ಅವ್ರನ್ನ ಒಂದು ಕಲೆಯನ್ನು ಹೊಗಳ್ಬೇಕಷ್ಟೇ, ತೆಗಳೋದಲ್ಲ. ಹೊಗಳಿದ್ರೆ ಇವ್ರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಇರುತ್ತೆ, ಒಂದೊಳ್ಳೆ ಬಿರುದುಗಳು ಸಿಗುತ್ತೆ, ಒಂದೊಳ್ಳೆ ಸನ್ಮಾನಗಳು ಕೂಡ ಸಿಗುತ್ತೆ. ಬಟ್ ಆದರೂ ಕೂಡ ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಅಂಬೇಡ್ಕರ್ ಕಡೆಯವರು, ಯಾರೋ ಅಂಬೇಡ್ಕರ್ ಸೇನೆ ಕಡೆಯವರು ಎಲ್ಲ ಬಂದು ಇವ್ರಿಗೆ ಸನ್ಮಾನ ಮಾಡಿ ಏನೋ ಒಂದು ಇವರು ಹೇಳಿದೆ ಸರಿ ಅಂತ ಕೂಡ ತುಂಬ ವಿವಾದಗಳು ಕೂಡ ಸೃಷ್ಟಿ ಆಗುತ್ತೆ. ಅಲ್ಲೂ ಕೂಡ ಇವ್ರು ಹೇಳಿದ್ದೆ ಸರಿ ಅಂತೆಲ್ಲ ತುಂಬ ಮಾತುಗಳಾಗುತ್ತೆ. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಂತೂ ತುಂಬ ಅಣ್ಣವ್ರ ಬಗ್ಗೆ ಆಗಲಿ, ಒಂದು ಬೇರೆ ಗಲಾಟೆಗಳ ಬಗ್ಗೆ ಆಗಲಿ ಏನೇನು ಮಾಡಿದರು, ಹಿಂದೆ ಎಲ್ಲ ಇವರು ಅಮೆರಿಕದಲ್ಲಿ ಓದ್ತಿದ್ದವರು, ಬಟ್ ಇಂಡಿಯಾಗೆ ಯಾಕೆ ಬಂದರು ಅದೆಲ್ಲ ನೆಕ್ಸ್ಟ್ ಎಪಿಸೋಡ್ ತಿಳ್ಕೊಳ್ಳೋಣ. ಬಟ್ ಆದರೂ ಕೂಡ ನೋಡಿ, ಅಣ್ಣವ್ರ ಬಗ್ಗೆ ಇಷ್ಟೊಂದು ಮಾತಾಡಿದ್ದು ದಯವಿಟ್ಟು ದೊಡ್ಡ ತಪ್ಪು. ನಿಮಗೆ ಅನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ. ಯಾಕೆಂದರೆ ಕಾಮೆಂಟ್ ಮಾಡೋದ್ರಿಂದ ತುಂಬ ನಮಗೂ ಕೂಡ ಒಂದೇನೋ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕಾಮೆಂಟ್ ದಯವಿಟ್ಟು ಮಾಡಿ. ಎಲ್ಲರೂ ಕೂಡ ಒಂದು ತಪ್ಪಾಗಿದೆಯೋ ನೆಗೆಟಿವ್ ಹೇಳಿದ್ದು ಸರಿನಾ ತಪ್ಪ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ನಮ್ಮ ವಿಡಿಯೋ ಶಾಶ್ವತವಾಗಿ ಜೀವನದಲ್ಲಿ ಉಳಿಯುತ್ತೆ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು.